ಸ್ನೇಹಿತರೆ, ರೀನೀಟ್ ಪರೀಕ್ಷೆ ಘೋಷಣೆ ಆದ ನಂತರ, ಈಗೇನು ಜೂನ್ 21 ರೀನೀಟ್ ಪರೀಕ್ಷೆ ಇದೆ, ಅದು ಘೋಷಣೆ ಆದ ನಂತರ ದೇಶದಾದ್ಯಂತ 14 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಿಷ್ಟೇನಾ? ಬರೀ 14 ಜನ ವಿದ್ಯಾರ್ಥಿಗಳಷ್ಟೇ ಸತ್ತಿರೋದ? ಖಂಡಿತ ಅಲ್ಲ. ಕಳೆದ 10 ವರ್ಷದ ಅಂಕಿಅಂಶ ನೀವು ನೋಡೋದಾದರೆ, ಕಳೆದ 10 ವರ್ಷದಲ್ಲಿ ಮುಂಚೆ ದೇಶದಲ್ಲಿ ಆತ್ಮಹತ್ಯೆ ಅಂದ ತಕ್ಷಣ ಎಲ್ಲರೂ ಮಾತಾಡ್ತಾ ಇದ್ದಿದ್ದು ರೈತರ ಆತ್ಮಹತ್ಯೆ ಬಗ್ಗೆ. ಇವತ್ತಿಗೂ ರೈತರ ಬದುಕೇನೂ ಬದಲಾಗಿಲ್ಲ, ಆತ್ಮಹತ್ಯೆಗಳು ಸಾಗ್ತಾ ಇದೆ. ಆದರೆ ಒಂದು ಭೀಕರ ಅಂಶ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಳೆದ 10 ವರ್ಷದಲ್ಲಿ 1,31,000 ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ನಮ್ಮ ದೇಶದಲ್ಲಿ, ಅದೇ ಸಂದರ್ಭದಲ್ಲಿ ಅದೇ 10 ವರ್ಷದಲ್ಲಿ 1,50,000 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. NCRB ರಿಪೋರ್ಟ್ಸ್ ಪ್ರಕಾರ ಅದರಲ್ಲಿ 60% ವಿದ್ಯಾರ್ಥಿಗಳು ನೀಟು, JEA ಈ ಥರ ದೊಡ್ಡ ಎಂಟ್ರೆನ್ಸ್ ಎಕ್ಸಾಮಿನೇಷನ್, ಸೆಂಟ್ರಲೈಸ್ಡ್ ಎಂಟ್ರೆನ್ಸ್ ಎಕ್ಸಾಮಿನೇಷನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ವಿದ್ಯಾರ್ಥಿಗಳು 1,50,000 ಹತ್ರ 90,000 ವಿದ್ಯಾರ್ಥಿಗಳು ನೀಟ್ ಅಥವಾ JEE ಎಕ್ಸಾಮಿಗೆ ತಯಾರಿ ನಡೆಸ್ತಾ ಇದ್ದವರು. ಈಗ ಏನು ಕೇಂದ್ರ ಸರ್ಕಾರ ಮೆಷರ್ಸ್ ತಗೋತಾ ಇದ್ದೀವಿ, ನೀಟ್ ಮತ್ತೆ ಪತ್ರಿಕೆ ಲೀಕ್ ಆಗಬಾರ್ದು ಅಂಥೇಳಿ ಏನೇನೋ ಮೆಷರ್ ತಗೋತಾ ಇದ್ದೀವಿ, ಟೆಲಿಗ್ರಾಮ್ ಬ್ಯಾನ್ ಮಾಡ್ತಾ ಇದ್ದೀವಿ, ಆರ್ಮಿನವ್ರು ತೊಗೊಂಡ್ಬರ್ತಾರೆ ಕ್ವಶನ್ ಪೇಪರ್ಸು, ಇವೆಲ್ಲ ಏನು ಹೇಳ್ತಾ ಇದ್ದಾರೆ. ಈಗ ಬರೋವಂಥ ಮೂಲಭೂತ ಪ್ರಶ್ನೆ, ಈ ವ್ಯವಸ್ಥೆಗೆ, ಈ ಅವ್ಯವಸ್ಥೆಗೆ ಹೊಣೆ ಯಾರು? ಯಾರಿಗೆ ನೀಟಿಂದ ಲಾಭ ಆಗ್ತಾ ಇದೆ ಅಂತ ನೀವು ಅರ್ಥ ಮಾಡಿಕೊಂಡ್ರೆ ಅವಾಗ ಹೊಣೆ ಯಾರು ಅನ್ನೋದು ಅರ್ಥ ಆಗುತ್ತೆ. ಒಟ್ಟಾರೆ ನೀಟ್ ಕೋಚಿಂಗ್ ಇಂಡಸ್ಟ್ರಿ ಇವತ್ತು ನಮ್ಮ ದೇಶದಲ್ಲಿ ವ್ಯಾಲ್ಯೂ ಇರೋದು ಅದರದ್ದು ಹತ್ರ 60,000 ಕೋಟಿ. 2030ನೇ ಇಸ್ವಿ ಅಷ್ಟೊತ್ತಿಗೆ ಬರೀ ನೀಟ್ ಕೋಚಿಂಗಿಂದಾನೆ ಟೋಟಲ್ ವ್ಯಾಲ್ಯೂ ಒಂದು ವರ್ಷಕ್ಕೆ 1,00,000 ಕೋಟಿನ ತಲುಪುತ್ತೆ ಅಂತ ಮಾತಾಡ್ತಾ ಇದ್ದಾರೆ. ಒಂದು ಫ್ಯಾಮಿಲಿ ಕೇವಲ ಒಂದು ವರ್ಷದಲ್ಲಿ ಯಾರ್ಯಾರು ನೀಟ್ ಆಸ್ಪಿರೆಂಟ್ಸ್ ಇದ್ದಾರೆ, 22 ಲಕ್ಷ ಜನ ಈ ವರ್ಷ ಬರೆದಿದ್ದು, ಅವ್ರು ಬರೀ ನೀಟ್ ಕೋಚಿಂಗಿಗೆ ಸ್ಪೆಂಡ್ ಮಾಡೋದು, ಕೋಚಿಂಗ್ ಫೀ, ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಸೇರಿ ಹತ್ರ 1,32,000 ಕೋಟಿನ ದುಡ್ಡನ್ನು ಅವ್ರು ಖರ್ಚು ಮಾಡ್ತಾರೆ. ನಮ್ಮ ದೇಶದ ಎಜುಕೇಷನ್ ಬಜೆಟ್ ಎಷ್ಟು? 1,40,000 ಕೋಟಿ. ಬರೀ ನೀಟ್ ಕೋಚಿಂಗ್ ಮಾಡ್ತಾ ಇರೋದು. ಎಲ್ಲ ಕೋಚಿಂಗ್ ತೊಗೊಂಡ್ರೆ IAS ಕೋಚಿಂಗು, JEE ಕೋಚಿಂಗು, ಇನ್ನೇನು ಎಕ್ಸಾಮ್ಸ್ ಇದೆ, ಸೆಂಟ್ರಲ್ ಎಕ್ಸಾಮ್ಸು, ಎಲ್ಲ ಕೋಚಿಂಗ್ನು ತೊಗೊಂಡ್ರೆ 3,50,000 ಕೋಟಿಯಷ್ಟು ಹಣ ಸ್ಪೆಂಡ್ ಮಾಡ್ತಾರೆ ಫ್ಯಾಮಿಲೀಸು. 3,50,000 ಕೋಟಿ ಏನಿದು? ಎಜುಕೇಷನ್ ಬಜೆಟು, ಹೆಲ್ತ್ ಬಜೆಟು, ಹಲವಾರು ಸೋಷಿಯಲ್ ಸರ್ವಿಸ್ ಬಜೆಟ್ಗೆ ಕೇಂದ್ರ ಸರ್ಕಾರ ಎಷ್ಟು ಮೀಸಲಿಡುತ್ತೆ ಹಣ, ಅವೆಲ್ಲ ಒಟ್ಟುಗೂಡಿಸಿದ್ರಿ, ಎಜುಕೇಷನು, ಹೆಲ್ತ್ ಎಲ್ಲವೂ ಒಟ್ಟುಗೂಡಿಸಿದ್ರು 3,50,000 ಕೋಟಿ ಆಗಲ್ಲ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ವಾರ್ಷಿಕ ಆದಾಯ, ನಾನು ಹೇಳ್ತಾ ಇರೋದು ವಾರ್ಷಿಕ ಆದಾಯ, 3 ಲಕ್ಷಕ್ಕಿಂತ ಜಾಸ್ತಿ ಇರೋ ಕುಟುಂಬಗಳ ಸಂಖ್ಯೆ ಕೇವಲ 17%. ಅದರಲ್ಲೂ 6 ಲಕ್ಷಕ್ಕಿಂತ ಜಾಸ್ತಿ ವಾರ್ಷಿಕ ಆದಾಯ ಇರೋ ಕುಟುಂಬಗಳ ಸಂಖ್ಯೆ ಕೇವಲ 8%. ಆದರೆ ಒಬ್ಬ ವಿದ್ಯಾರ್ಥಿ ನೀಟ್ ಕೋಚಿಂಗ್ ತಗೋಬೇಕಂದ್ರೆ ಅವನು ಸ್ಪೆಂಡ್ ಮಾಡೋದು ಒಂದು ವರ್ಷಕ್ಕೆ ಹತ್ರ 1,50,000 ಲಕ್ಷದಿಂದ 3,50,000 ಲಕ್ಷದವರೆಗೂ ಟೋಟಲ್ ಸ್ಪೆಂಡಿಂಗು ಎಲ್ಲ ಸೇರಿ 1,50,000 ಲಕ್ಷದಿಂದ 3,50,000 ಲಕ್ಷದವರೆಗೂ ಅವನು ಸ್ಪೆಂಡ್ ಮಾಡ್ತಾನೆ. ಹಾಗಾದರೆ ಪ್ರಶ್ನೆ ಬರೋದು, ಈ ಮಕ್ಕಳ ಸಾವಿಗೆ ಹೊಣೆ ಯಾರು? ಅದು ಕೇವಲ ಈಗ ಸರ್ಕಾರ ನಡೆಸ್ತಿರೋ BJPನ, ಅಥವಾ ನೀಟ್ ಕನ್ಸೆಪ್ಷನ್ ತಂದಿರೋ ಕಾಂಗ್ರೆಸ್ಸಾ, ಅಥವಾ ಯಾವ ಸಿಸ್ಟಮ್ ಕೇವಲ ಹಣ ಇರುವಂತಹ ಕುಟುಂಬಗಳ ಮಕ್ಕಳಿಗೆ ಡಾಕ್ಟರ್ ಆಗೋದಕ್ಕೆ, ಇಂಜಿನಿಯರ್ ಆಗೋದಕ್ಕೆ, ದೊಡ್ಡ IITಗೆ ಹೋಗೋದಕ್ಕೆ ಅಲೋ ಮಾಡ್ತಾ ಇದೆ, ಆ ಸಿಸ್ಟಮ್ ನೇರ ಹೊಣೆನಾ? ಹಾಗಿದ್ದರೆ ನಮ್ಮೆಲ್ಲರ ಮನಸ್ಸಲ್ಲೂ ಬರಬೇಕಾಗಿರೋ ಪ್ರಶ್ನೆ, ಈಗ ನಡೆದಿರೋದು ಏನು 14 ಮಕ್ಕಳ ಜೀವ ಹೋಗಿದೆ, ಅದು ಆತ್ಮಹತ್ಯೆನ ಅಥವಾ ಇನ್ಸ್ಟಿಟ್ಯೂಷನಲ್ ಮರ್ಡರಾ? ಅದು ಈ ಕೋಚಿಂಗ್ ಮಾಫಿಯಾ, ಈ ವ್ಯವಸ್ಥೆ ಮಾಡಿರೋಂಥ ಕಗ್ಗೊಲೆ ಅಲ್ದಿರ ಮತ್ತಿನ್ನೇನು ಅನ್ನೋ ಪ್ರಶ್ನೆ ನಾವೆಲ್ಲರೂ ಎತ್ತಬೇಕಾಗಿದೆ. ಈ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆ ನಮ್ಮ ದೇಶದಲ್ಲಿ ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ವಿದ್ಯಾಸಾಗರ್ ಅಂಥವರ ಬೆವರು ರಕ್ತದಿಂದ ಕಟ್ಟಿರುವಂಥ ಈ ಸಾರ್ವಜನಿಕ ವ್ಯವಸ್ಥೆನ ಉಳಿಸೋಕ್ಕೆ ನಾವೆಲ್ಲರೂ ಒಂದಾಗಿ ಹೋರಾಟ ಮಾಡಬೇಕಾಗಿದೆ.